ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಆರಾಮದಿನಿ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಇವತ್ತು ಸಿಂಪಲ್ಲಾಗಿ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್. ಸಿಂಪಲ್ಲಾಗಿ ಸ್ವಲ್ಪನೇ ಸಾಮಗ್ರಿಗಳು ಹಾಕಿ ಚೌಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ಹೇಳ್ಕೊಂಡು ನೋಡ್ಕೊಂಬರೋಣ ಬರ್ರಿ ಫ್ರೆಂಡ್ಸ. ನೋಡಿ ಎಷ್ಟು ಸೂಪರಾಗಿ ಬಂದದ. ಹ್ಯಾಂಗೆ ಮಾಡೋದಂತ ನೋಡೋಣ ಬರ್ರಿ. ಇವಾಗ ಪಾತ್ರೆ ಇಟ್ಕೊಂಡು ನೋಡಿರಿ, ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ತಾಯಿದ್ದೀನಿ ರೀ, ಅಂದರೆ ಒಳ್ಳೆನೇ ಹಾಕ್ತಾಯಿದ್ದೀನಿ ರೀ. ಹಾಕ್ಬಿಟ್ಟು ಇವಾಗ ಚೌಳಿಕಾಯಿ ಹಾಕೋತಾ ಇದ್ದೀನಿ ನೋಡಿರಿ. ಕುದಿಸ್ಕೊಂಡೇನಿ ರೀ, ಕುದಿಸ್ಕೊಂಡು ತೆಕ್ಕೊಂಡು ಚೌಳಿಕಾಯಿ ಹುರ್ಕೋತಾ ಇದ್ದೀನಿ ರೀ. ಕುದಿಸ್ಕೋಬೇಕ್ರಿ ಫಸ್ಟ್ ಚೌಳಿಕಾಯಿ ಜರಾನೇ ರೀ. ಒಂದೆರಡು ವಾಸ್ ಕುದಿಸ್ಕೊಂಡು ಎಣ್ಣೆ ಹಾಕಿ ಹುರಿಬೇಕ್ರಿ. ಅವಕ್ಕೆ ಹುರ್ಕೊಂಡು ಕಿಶಂದು ತೆಕ್ಕೋಬೇಕ್ರಿ. ಅವು ಚಂದ ಕೆಂಪು ಹೊತ್ನಾಗ ಹುರಿಬೇಕ್ರಿ. ಇಷ್ಟಾದರೆ ಸಾಕತ್ತದ ರೀ. ಹುರ್ಕೊಂಡು ತೆಕ್ಕೋಬೇಕ್ರಿ. ನೋಡಿರಿ, ನಾನು ತೆಕ್ಕೋತಾ ಇದ್ದೀನಿ ನೋಡಿರಿ. ಹುರ್ಕೊಂಡು ತೆಕ್ಕೊಂಡಿನಿ ರೀ ಫ್ರೆಂಡ್ಸ. ನೋಡಿರಿ ಯಾವ ರೀತಿ ಅದ ಅಂತ ಹೇಳ್ಕೇಸಂದು ಈ ರೀತಿನೇ ಹುರ್ಕೋಬೇಕ್ರಪ್ಪ. ಸ್ವಲ್ಪನೇ ಹುರಿಬೇಕ್ರಪ್ಪ. ಹುರ್ಕೊಂಡ್ಬಿಟ್ಟು ಇವಾಗ ನಾನು ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ರೀ. ಚೌಳಿಕಾಯಿ ಕುದಿಸ್ಕೊಂಡು ಹುರ್ಕೋಬೇಕ್ರಿ. ಇವಾಗ ಪಾತ್ರೆ ಇಟ್ಕೊಂಡು ನೋಡಿರಿ, ಅದ್ರಾಗ ಬೆಳ್ಳುಳ್ಳಿ ಕರಿಬೇವು ಎರಡೇ ಹಾಕೀನಿ ರೀ. ಜೀರಿಗೆ ಏನು ಹಾಕಿಲ್ಲ ರೀ. ಕರಿಬೇವು ಬೆಳ್ಳುಳ್ಳಿ ಎರಡೇ ಹಾಕೀನಿ ರೀ. ಅದರಲ್ಲಿ ಜಾಸ್ತಿ ಏನು ಸಾಮಗ್ರಿಗಳು ಹಾಕಿಲ್ಲ ರೀ. ಇವಾಗ ಹುರಿದಿವು ಚೌಳಿಕಾಯಿ ಹಾಕಿ ನೋಡಿರಿ. ಒಳಗೆ ಚೌಳಿಕಾಯಿ ಹಾಕೀನಿ ರೀ. ಫಸ್ಟ್ ಹುರ್ಕೊಂಡಿದ್ದಲ್ಲ ರೀ, ಅವು ಹಾಕೊಂಡೀನಿ ರೀ. ಆಮ್ಯಾಗ ಅವು ತೊಗರಿಬೇಳೆ ಇದಾವೆ ರೀ. ತೊಗರಿಬೇಳೆನೂ ಕುದಿಸ್ಕೊಂಡು ಇಟ್ಕೋಬೇಕ್ರಿ. ಜರ ಅವನು ಕುದಿಸ್ಕೊಂಡು ಹಾಕೋಬೇಕ್ರಿ. ಚೆನ್ನಾಗಿ ಆಗ್ತದೆ ರೀ. ತೊಗರಿಬೇಳೆ ಹಾಕಿದ್ರೆ ಪಲ್ಯನೂ ಜಾಸ್ತಿ ಆಗ್ತದೆ ರೀ. ಅವತ್ತು ಪಲ್ಯನೂ ಸೂಪರಾಗಿ ಬರ್ತದೆ ರೀ. ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡಿರಿ. ಖಾರದ ಪುಡಿ ರೀ, ಸ್ವಲ್ಪ ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ನೋಡಿರಿ. ಅರಿಶಿಣದ ಪುಡಿ ರೀ, ಸ್ವಲ್ಪ ಸಾಲ್ಟ್ ರೀ, ಉಪ್ಪು ಹಾಕೋತಾ ಇದ್ದೀನಿ ರೀ. ಉಪ್ಪು ಹಾಕ್ಕೊಂಡು ಇವಾಗ ಸ್ವಲ್ಪ ತಿರುಗಾಡ್ಬೇಕು ರೀ. ತಿರುಗಾಡಿದ್ಮೇಲೆ ಶೇಂಗಾದ ಹಿಂಡಿ ರೀ, ಹುರುಗಡ್ಲೆ ಅಂತಾರೆ ಏನಂತಾರೆ, ಶೇಂಗಾದ ಹಿಂಡಿ ರೀ. ಇದು ಶೇಂಗಾದ ಹಿಂಡಿ ಅಂತೀವಿ ನಮ್ಮ ಕಡೆ. ಕಡಲೆಕಾಳು ಅದು ಏನೋ ಅಂತಾರಲ್ರಿ, ನಮ್ಮ ಕಡೆ ಶೇಂಗಾದ ಹಿಂಡಿ ಅಂಬೋದ್ರಿ ನಾವು. ಅದಕ್ಕೆ ಈಗ ನೀರು ಹಾಕೋತಾ ಇದ್ದೀನಿ ನೋಡಿರಿ. ಕುದಿಯಾಕ್ರಿ. ತುಂಬ ಸಿಂಪಲಾಗಿ ಮಾಡೋದ್ರಿ ಚೌಳಿಕಾಯಿ. ಹಿಂಗೆ ಪ್ರೀತಿ ಮಾಡೋದು ತುಂಬ ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ತುಂಬ ಚೆನ್ನಾಗಿ ಆಗ್ತದೆ ರೀ. ರೊಟ್ಟಿ ಜೊತೆಗಂತೂ ತುಂಬ ಇಷ್ಟ ಆಗ್ತದೆ ರೀ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿರಿ. ಜರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರ್ಧ ಟೊಮೆಟೊದಷ್ಟು ಟೊಮೆಟೊ ಕೊಯ್ಕೊಂಡು ಕೇಸಿಂದು ಹಾಕೋತಾ ಇದ್ದೀನಿ ನೋಡಿರಿ ಚೌಳಿಕಾಯಿಗೆ. ಈಗ ಹಾಕ್ಕೊಂಡು ಜರ ಕುದಿಯಕ್ಕೆ ಬಿಡ್ಬೇಕು ರೀ. ಸ್ವಲ್ಪ ಗರಂ ಮಸಾಲನೂ ಹಾಕೊಳತ್ತೀನಿ ನೋಡಿರಿ. ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಗರಂ ಮಸಾಲ ಹಾಕೋತಿದ್ದೀನಿ ರೀ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ. ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಲ್ಲ ಅಂತೇಳಿ ಕೇಸಂದು ದೇವರಲ್ಲಿ ಕೇಳ್ಕೊಳ್ತೀನಿ ಫ್ರೆಂಡ್ಸ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ. ನಾನು ಒಲೆ ಗುಂಡಿನ ಮ್ಯಾಗೆ ಮಾಡ್ತೀನಿ ಫ್ರೆಂಡ್ಸ. ನಾವು ಒಲೆ ಇದು ಏನು ಹಾಕಿಲ್ಲ ರೀ. ಬೇರೆ ಊರಿಗೆ ಹೋಗಿದ್ದಲ್ಲ ರೀ, ಹಾಗಾಗಿ ನಾವು ಒಲೆ ಹಾಕೊಳಕ್ಕಾಗಲ್ಲ ರೀ. ಒಲೆ ಹಾಯ್ಕೋಬೇಕ್ರಿ. ಮಾರ್ಲ ಬಂದ ತೊಗೋಬೇಕ್ರಿ. ಇವಾಗ ಒಲೆ ಹಾಯ್ಕೋಬೇಕ್ರಿ. ನೋಡಿರಿ ಈಗ ಯಾವ ರೀತಿಯಾಗಿ ಒಂದು ಚೌಳಿಕಾಯಿ ಪಲ್ಯ ನೋಡಿರಿ ಫ್ರೆಂಡ್ಸ. ಇಷ್ಟ ಇದ್ದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ. ಇನ್ನೂ ಕೂಡ ಯಾರು ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ.